ವಾಣಿ ಟೀಚರಿಗೆ ಮತ್ತು ಪುನಃ ಋಣಿಯಾದೆ. ಯಾಕಂದರೆ ನನ್ನ ತಂದೆ ಒಂದು ಮಾತು ಹೇಳಿದರು, ನಾನು ಮದುವೆ ಆಗ್ತೇನೆ ಅಂದೆ. ಆವಾಗ ಎಲ್ಲಿ ಕೇಳಿದ್ರು, ಮೊಬೈಲ್ ಆಗ್ತೇನೆ ಪಪ್ಪ ಅಂದೆ. ಅಲ್ಲ ಸುರೇಶ, ನನ್ನೊಂದು ಕ್ವಶನ್ ಉಂಟು ಅಂತ ಹೇಳಿ. ಏನು ಹೇಳಿ ಮಗ, ನನಗೆ ಈ ಊರಿನಲ್ಲಿ ಈ ಗ್ರಾಮದಲ್ಲಿ 8 ದೇವಸ್ಥಾನ 2 ಶಾಲೆ ಡೆವಲಪ್ಮೆಂಟ್ ಮಾಡಬೇಕು, ಅದನ್ನು ಮಾಡಿ ನೀವು ಮದುವೆ ಆಗ್ಬೋದಾ ಕೇಳಿದ್ರು. ನಾನು ಹೇಳಿದ್ದು ಎಷ್ಟು ಬಜೆಟ್ ಆಗ್ಬೋದು ಕೇಳಿದ್ರು. ಆವಾಗ 80 ಲಕ್ಷ ಅಂತ ಹೇಳಿದರು. ಏನು ನಿಮ್ಮ ಪ್ಲ್ಯಾನ್ ಏನಂತ ಹೇಳಿದರು. ನಾನು 7th ಸ್ಟ್ಯಾಂಡರ್ಡಲ್ಲಿ ಊರಲ್ಲಿ ಒಂದು ಶಾಲೆಯಲ್ಲಿ ಓದಿದೆ. ಆಮೇಲೆ ನಾನು ಇಲ್ಲಿಗೆ ಬಂದಿತ್ತು. ಆ ಶಾಲೆಗೆ ಒಂದು ಹಾಲ್ ಆಗಬೇಕು, ಮಕ್ಕಳಿಗೆ ಒಂದು ಗ್ರೌಂಡ್ ಆಗಬೇಕು, ಅದು ನಾವು ಹಣ ಕೊಟ್ಟು ತಗೊಳ್ಬೇಕು, ಮತ್ತು ದೇವಸ್ಥಾನದ ಜೀರ್ಣೋದ್ಧಾರ ಆಗಬೇಕಂತ ಹೇಳಿದ್ರು. ನಾನು ತುಂಬ ಆಲೋಚನೆ ಮಾಡಿ, ಬೊಂಬೈಲಿ ಮನೆ ಇಲ್ಲ, ಇಲ್ಲಿ 70 ಲಕ್ಷದ ಪ್ರಾಜೆಕ್ಟಿಗೆ ಹೇಗೆ ಅಂತ ಇವ್ರಿಗೆ ತಂದೆಯವರಿಗೆ ಹೇಳಲಿ ಅಂತ. ಆದರೆ ಅವ್ರು ಕೇಳಿದ ಮತ್ತೇನಲ್ಲ, ಇದು ಒಂದು ಮಾತನ್ನು ಓಕೆ ಅಂತೇಳಿ ಅವರ ಇದರಲ್ಲಿ ಇದನ್ನೆಲ್ಲ ಮಾಡಿ ಲಾಸ್ಟ್ ಇಯರ್ ಪಾಸ್ಟ್ ಅವರ್ ಆಗಿದ್ದರು. ಯಡಿಯೂರಪ್ಪ ಅವರು ಈ ಶಾಲೆಯಲ್ಲಿ ಯಡಿಯೂರಪ್ಪ ಅವರು VSHR ಬರಲಿಕ್ಕೆ ಮೊದಲಿನ ವರ್ಷ ನಾನು ಇದನ್ನೆಲ್ಲ ಫಿನಿಶ್ ಮಾಡಿ ಅವರನ್ನೇ ಗೆಸ್ಟ್ ಮಾಡಿ ನಮ್ಮ ಶಾಲೆಯಲ್ಲಿ ಕೂರಿಸಿ ಅದನ್ನು ಮಾಡಿದೆ. ಹಾಗೆ ನನ್ನ ಆ ಪಪ್ಪನ ಆಸೆ ಇವತ್ತು ಈ ಶಾಲೆಯಲ್ಲಿ ನಾನು ಬಂದು ಮೇಲೆ ಕುಂತು ಕೆಳಗೆ ಸ್ವರ್ಗ ನೋಡಿ ಇಷ್ಟೆಲ್ಲ ಏಳಿಗೆ ನಮ್ಮ ವಾಲಂಟಿಯರ್ಸ್ ಮಾಡಿದಂಥ ವರ್ಕಿಗೆ ನನ್ನ ತುಂಬ ಋಣಿಯಾಗಿದ್ದೇನೆ. ಮತ್ತು ನಾನು ಈ ರಿಯೂನಿಯನ್ ಮಾಡಿದ ಎಲ್ಲ ವಾಲಂಟಿಯರ್ಸರಿಗೂ ಅವರು ಮಾಡಿದ ಕಷ್ಟಕ್ಕೆ ನಂಗೆ ಗೊತ್ತುಂಟು. ಯಾವುದೇ ಒಂದು ಕಾರ್ಯಕ್ಕೆ ಒಂದು ಮುಹೂರ್ತ ಹಾಕ್ಬೇಕಂತಂದರೆ ನಾನು ಒಂದಿನ ಹೀಗೆ ಒಂದು 25,000 ಚೆಕ್ ಕೊಡಬೇಕಿತ್ತು. ನಾನು ಹೇಳಿದೆ ಟೀಚರಿಗೆ, ಬುಕ್ಕಿನ ಬುಕ್ಕು ನಾನು ಪ್ರತಿ ವರ್ಷ ಬರ್ತೇನೆ, ಏನಾದರೂ ಇದು ಮಾಡ್ತೇನೆ. ಬರುವಾಗ ಟೀಚರಿಗೆ ಕೇಳಿದೆ, ಏನು ಯಾರು ಸ್ಟೂಡೆಂಟ್ ಆಳಕ್ಕೆ ಮತ್ತೆ ಯಾರು ಬಂದಿದ್ದೀರಾ ಅಂತ ಕೇಳಿದೆ ಪ್ರಿನ್ಸಿಪಲ್ ಮೇಡಮ್ಗೆ. ಆವಾಗ ಅವ್ರು ಹೇಳಿದ್ರು, ರತ್ನಾ ಟೀಚರ್ ಹತ್ರ ಮಾತಾಡಿ. ಅವ್ರು ಹೇಳುವಾಗ ಪ್ರೀತಿಯ ನಂಬರ್ ಕೊಟ್ಟಿದ್ರು. ಪ್ರೀತಿಯ ಹೇಳಿದ್ರು, ನಾನು ಫೋನ್ ಮಾಡಿದೆ, ಇಲ್ಲಿಂದನೇ ಫೋನ್ ಮಾಡಿದೆ, ಹೇಗೆ ಮಾಡ್ಬೋದು ಅಂತ. ಪ್ರೀತಿಯ ಹೇಳಿದರು, ಅಣ್ಣ ಒಂದು ಕೆಲಸ ಮಾಡುವ, ನಾನು ಒಂದು ವಾಟ್ಸಪ್ ಗ್ರೂಪ್ ಮಾಡ್ತೇನೆ, ನಮ್ಮಲ್ಲಿ ತುಂಬ ಜನ ಇದೆ, ನಿಮ್ಮಲ್ಲಿ ತುಂಬ ಜನ ಇದ್ದಾರೆ, ಒಟ್ಟು ಆಗುವಂತ. ಆಮೇಲೆ ಮಧುಕರ್ ಅವರು, ಸಚಿನ್ರು, ಇವರು ಎಲ್ಲ ಒಟ್ಟಾಗಿ ದೀಪಕ್ ಅವರು ಆ ದಿನಕ್ಕೆ ಒಂದು ಪ್ರೋತ್ಸಾಹ ತಂದರು. ನನ್ನ ಮಟ್ಟಿಗೆ ಗ್ರೂಪಲ್ಲಿ ಎಷ್ಟು ಜನ ಇದ್ರೂ ಗೊತ್ತಿಲ್ಲ, ಇವತ್ತು 2000 ಅಬೌವ್ ಜನರಿಗೆ ಇವರು ಮೀಟ್ ಆಗಿದ್ದಾರೆ. ಇಟ್ಸ್ ನಾಟ್ ಪಾಸಿಬಲ್. ಒಂದು ತಿಂಗಳಲ್ಲಿ 2,000 ಸ್ಟೂಡೆಂಟಿಗೆ ತುಂಬ ಜನ ಬಂದ್ದಾರೆ, ಆ್ಯಡ್ ಆದರೆ, ತುಂಬ ಇಂಡೈರೆಕ್ಟ್ಲಿ ಆ್ಯಡ್ ಆಗ್ತಾ ಇದ್ದಾರೆ. ಆದರೆ ಇಷ್ಟು ಬೇಗ ಇಷ್ಟು ಜನ ಇದು ಒಟ್ಟಾಗುವುದು, ಇದೊಂದು ಈ ಪ್ರೋಗ್ರಾಮ್ ಸಕ್ಸಸ್ ಮಾಡುವುದು ಅಂದರೆ ನಾನು ಎಣಿಸಿದ್ದೆ. ಕಾಮರ್ಸ್ ಅವರು ಫಸ್ಟ್ ಟೈಮ್ ಹೇಳಿದ್ರು, ಏನು ಬರ್ತಾರೆ, ನೀವೇನೋ ಪ್ರೋಗ್ರಾಮ್ ಮಾಡ್ತೀರಿ, ಹೋಗ್ತಾ ಇರ್ತೀರಿ, ಆಗ ಕೇಳ್ತೀರಿ ಅಂತ ಹೇಳಿದ್ರು. ಆವಾಗ ಅವರಿಗೂ ಇವತ್ತು ಒಂಚೂರು ಎಕ್ಸ್ಪೆಕ್ಟೇಷನ್ ಆಯಿತು. ನಮ್ಮಲ್ಲಿ ಕಾಮರ್ಸಲ್ಲಿ ಏನೂ ಭಾವನೆ ಇಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್. ನಾವು ಕ್ಲಿಯರ್ಲಿ ಬಂದಿದ್ದು ಈ ಶಾಲೆಯಲ್ಲಿ ನಮ್ಮಿಂದ ಆದಂಥ ನೆರವು ಮಾಡುವಂಥ ಒಂದೇ ಉದ್ದೇಶ ಬಿಟ್ಟು ಬೇರೆ ಏನು ಭಾವನೆಯಿಂದ ನಾವು ಇಲ್ಲಿಗೆ ಬಂದಿದ್ದಾಗ. ಆದರೆ ಒಂದು ವಿಷಯ, ಒಂದು ತಾಯಿಯ ದುಃಖ ಆ ಮಗನಷ್ಟು ಹೆಚ್ಚು ಯಾರೂ ಗೊತ್ತಿರಲಿಕ್ಕಿಲ್ಲ ಅಂತ. ಆದ್ದರಿಂದ ಈ ತಾಯಿ ಅಂತ ಈ ಶಾಲೆಗೆ ನಾವು ಎಣಿಸಿ, ನಾವು ಹಳೆಯ ಸ್ಟೂಡೆಂಟು, ನಾವು ಅವರ ಮಕ್ಕಳಂತ ಎಣಿಸಿ, ನಮಗೆ ಈ ದುಃಖ ಗೊತ್ತಿರುವುದರಿಂದ ನಮ್ಮನ್ನು ಸ್ವಲ್ಪ ಆದರೂ ನಮ್ಮಲ್ಲಿ ಟೈಮ್ ಇದ್ದವನ್ನು ಸ್ವಲ್ಪ ನಿಮ್ಮೊಟ್ಟಿಗೆ ಇನ್ವಾಲ್ವ್ ಮಾಡಿದರೆ ನನ್ನ ಒಂದು ಅಭಿಮಾನ ತುಂಬಿ ನಾನು ನಿಮಗೊಂದು ಕೃತಜ್ಞತೆ ಹೇಳ್ತೇನೆ. ಅದ್ರ ಬಗ್ಗೆ ಯಾರನ್ನು ಮಾಡಬೇಕು, ಏನು ಮಾಡಬೇಕು, ಹೇಗೆ ಮಾಡಬೇಕು ನೀವೇ ಆಸೆ, ಯಾರಲ್ಲಿ ಟೈಮ್ ಇದೆ ಹೇಗಿದೆ ಅಂತ. ಯಾಕಂದರೆ ಆ ತಾಯಿಯ ಋಣ ತೀರಿಸುವ ಆ ಭಾಗ್ಯ ಆ ನಮ್ಮ ಹಳೆಯ ವಿದ್ಯಾರ್ಥಿಯ ಮಕ್ಕಳಿಗೂ ಬರಲಿ, ಅವರಿಂದ ನಿಮಗೂ ಪ್ರತಿಫಲ ಆಗಲಿ, ಅವರನ್ನು ಅರ್ಥ ಮಾಡಿಕೊಳ್ಳಲಿ, ಹಾಗೆ ಈ ಸಂಸ್ಥೆ ತುಂಬ ಬೆಳೆಯಲಿ ಅಂತ ಹೇಳುತ್ತಾ ನಾನು ಎಂದು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಿಮ್ಮ ಮನಸ್ಸಿನ ಭಾವನೆಗಳನ್ನು ಹೇಗಿದೆಯೋ ಹಾಗೆ ವ್ಯಕ್ತಪಡಿಸಿದ್ದಕ್ಕೆ ನಾನು ನಿಮಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಈಗ ಸ್ಟೇಜ್ ಪ್ರೋಗ್ರಾಮ್ ಮುಗೀತಿದೆ. ಇನ್ನು ಮೈಕನ್ನು ನಾನು ಮಲ್ಲಿಕಾ ಶೆಟ್ಟಿ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಮುಂದೆ ಅವರು ಅವರ ಪ್ರೋಗ್ರಾಮನ್ನು ಕಂಟಿನ್ಯೂ ಮಾಡ್ತಾರೆ. ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ, ಹಳೆಯ ವಿದ್ಯಾರ್ಥಿ ಮಿತ್ರರೇ, ಒಂದು ಆ್ಯಸ್ ಅ ಟೀಚರ್ ಒಂದು ಮೆಸೇಜನ್ನು ನಾನು ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ. ಮಂದಿರ್ ಬನಾವ್ ಮಸ್ಜಿದ್ ಬನಾವ್ ಗುರುದ್ವಾರ ಬನಾವ್, ಮಂದಿರ್ ಬನಾವ್ ಮಸ್ಜಿದ್ ಬನಾವ್ ಗುರುದ್ವಾರ ಬನಾವ್, ಲೇಕಿನ್ ವೃದ್ಧಾಶ್ರಮ ಮತ್ ಬನಾವ್, ಲೇಕಿನ್ ವೃದ್ಧಾಶ್ರಮ ಮತ್ ಬನಾವ್. ಅದರ ಅರ್ಥ, ಗುರು ಹಿರಿಯರ ಹಾಗೆ ನಿಮ್ಮ ತಂದೆ ತಾಯಿ ಅತ್ತಿ ಮಾವರವರನ್ನೂ ಕೂಡ ಜೊತೆಯಾಗಿ ನಿಮ್ಮೊಟ್ಟಿನ ಸುಖ ದುಃಖಗಳಲ್ಲಿ ಹಂಚಿಕೊಂಡು ನಿಮ್ಮ ಜೀವನ ಸಾಗಿಸಿ ಅಂತ ಎನ್ನುವ ಮೆಸೇಜ್ನಿಂದ ನಾನು ಈಗ ಮಲ್ಲಿಕಾ ಶೆಟ್ಟಿ ಅವರಿಗೆ ಮೈಕನ್ನು ಒಪ್ಪಿಸ್ತಾ ಇದ್ದೀನಿ.